ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆರತಿ ಉಕ್ಕಡ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಟೀ ಕುಡಿತಾ ಹಾಗೆ ಮ್ಯಾಪಲ್ಲಿ ಸರ್ಚ್ ಮಾಡಬೇಕಾದ್ರೆ ನಿಯರ್ ಬೈ ಯಾವ ದೇವಸ್ಥಾನ ಇದೆ ಅಂತ ಹೋಗೋಣ ಅಂತ ಸರ್ಚ್ ಮಾಡಬೇಕಾದ್ರೆ ನಿಯರ್ ಬೈ ಅಲ್ಲಿಂದ ಒಂದು 30 ಕಿಲೋಮೀಟರ್ಸ್ಗೆ ಮೇಲ್ಕೋಟೆ ದೇವಸ್ಥಾನ ಸಿಕ್ತು. ಈಗ ಮೇಲ್ಕೋಟೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಲುಕೋಟೆ ಬಸ್ ಸ್ಟ್ಯಾಂಡ್ ನೋಡಿ, ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್. ಫೈನಲಿ ಈಗ ನಾವು ಮೇಲ್ಕೋಟೆ ರೀಚ್ ಆಯಿತು. ಈಗ ನಾವು ಕಲ್ಯಾಣಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಯಾಣಿಲಿ ಫಸ್ಟು ಮುಖ ತೊಳೆದು ಕಾಲು ಕೈಯೆಲ್ಲ ತೊಳ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾವು ನೋಡಿಲ್ಲ. ಅದು ಮಗು ಹುಟ್ಟಿದ್ರೆ ಇಲ್ಲಿ ಬಂದು ಅರ್ಕೆ ತೀರ್ಸಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಬಾಳೆ ಎಲೆ ಮಗು ಮಲಗಿಸ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಈಚೋರಿಂದ ತೇಲ್ಕೋದು. ಮುಳುಗಲ್ವಾ ಮಧ್ಯದಲ್ಲಿ? ಮುಳುಗಲ್ವಾ? ಈಗಲೂ ಮಾಡ್ತಾರಾ? ಈಗಲೂ ಮಾಡ್ತಾರೆ ಅಂತಾರೆ, ನಾವು ನೋಡಿಲ್ಲ ಒಟ್ಟಲ್ಲಿ. ಬರಲ್ಲ ಕ್ಯಾಮ್ರಾ ಕೊಟ್ಬಿಟ್ಟು ಅವ್ನ ಪುಣ್ಯ ಬತ್ತಾಲೆ ವಿಡಿಯೋ ಮಾಡಲ್ಲ ಇವರೆಲ್ಲ ಕುಂತಿರ್ಬೇಕು. ನಾನು ಒಂಥರ ಯಜಮಾನ್ಯಾಗ ಏನ್ ಮಾಡ್ತಿದ್ರು ಬಂದ್ರು ಕುತ್ಕೊಂಡ್ರು ಫೋಟೋ ತೆಗಿತೀನಿ. ಕಾವೇರಿ ನೀರನ್ನು ಕುಡಿದು ಬಿದ್ದಿದ ಓ ಮುಗ್ದೆ ಹೋಯ್ತು ಒಂದು ಜಂಪ್ಗೆ. ಹುಷಾರಗಳ ಪ್ರವೀಣ, ಎಗ್ರೋ ಪ್ರವೀಣ ಇಲ್ಲ ಹುಷಾರು ಕಳ್ಕೊಳಕ ಊಟ. ಎಷ್ಟೋ ಜನ ಫಿಶ್ ಪೆಡಿಕ್ಯೂರ್ ಮಾಡಿಸ್ಬೇಕಾದ್ರೆ ದುಡ್ಡು ಕೊಟ್ಟು ಮಾಡಿಸ್ತಾರೆ. ಆದರೆ ನೋಡಿ ನಮ್ಮ ಹುಡುಗರು ಇಲ್ಲಿ ಫ್ರೀಯಾಗಿ ಮಾಡಿಸ್ಕೊತಿದ್ದಾರೆ ಮೇಲ್ಕೋಟೆ ಕಲ್ಯಾಣಿ ಅವ್ರಿಗೆ. ನೀವು ಒಂದ್ಸಲ ಮೇಲ್ಕೋಟೆ ಕಲ್ಯಾಣಿ ವಿಸಿಟ್ ಮಾಡಿದರೆ ಈ ರೀತಿ ಕಾಲು ಬಿಟ್ಕೊಂಡು ಕೂತ್ಕೊಳ್ಳಿ, ಫುಲ್ಲು ಕ್ಲೀನ್ ಆಗುತ್ತೆ. ಫಿಶ್ ಎಲ್ಲ ಬಂದು ಆ ಕೊಳೆ ಎಲ್ಲ ಕ್ಲೀನಾಗಿ ತಿನ್ನುತ್ತೆ. ಒಂಥರ ಚೆನ್ನಾಗಿರುತ್ತೆ, ಫೀಲ್ ಮಾತ್ರ ಮಸ್ತಾಗಿರುತ್ತೆ. years later. ಮೊಬೈಲ್ ತುಳಿಬೇಕಾ? ಶಿವ ಅನ್ನೋದು ಬೇರೆ ದೇವಸ್ಥಾನದಿಂದ ಬಂದಿವೆಲ್ಲ. ಕಾಲು ತೊಳ್ತೀವಿ ಬೇರೆ ದೇವಸ್ಥಾನದಿಂದ ಬಸ್ಸಿಗೆ ಇರ್ತೀವಲ್ಲ. ಅದೇ ನಾಮ ಹೊಡಿಸ್ಕೊಳ್ಳೋದು. ನಾಮ ಫ್ರೀ ಆದ್ರೆ ಮಾತ್ರ ಸ್ವಾಮಿನ ಇಲ್ಲೇ ನೋಡ್ಬೇಕಾಗೋಯ್ತಲ್ಲ. ಅಲ್ಲ
ಬೇಗ ಎಡ್ಸಿಕ್ಲಿ ನಮಗೆಲ್ಲ ಗೊತ್ತಾಗೋಯ್ತು. ಸೌಂಡ್ಗಳ ಕಲ್ಯಾಣಿಲಿ ಮುಖ ಎಲ್ಲ ತೊಳ್ಕೊಂಡಾದ್ಮೇಲೆ ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಇಲ್ಲದ್ರಿಂದ ದೇವಸ್ಥಾನದೊಳಗಡೆ ಯಾವುದೇ ವಿಡಿಯೋ ಮಾಡೋ ಹಾಗಿಲ್ಲ. ಈಗ ದೇವ್ರು ನೋಡ್ಕೊಂಡು ಬಂದಾಯಿತು. ಈಗ ಮೇಲ್ಕೋಟೆಗೆ ಬಂದಮೇಲೆ ಫಸ್ಟು ಟೇಸ್ಟ್ ಮಾಡಬೇಕಾಗಿರೋದು ಪುಳಿಯೋಗರೆ. ಹಾಗೆ ಈಗ ಪುಳಿಯೋಗರೆ ಟೇಸ್ಟ್ ಮಾಡ್ತಾಯಿದ್ದೀವಿ. ಪುಳಿಯೋಗರೆ ಟೇಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗ್ಬೇಕು ಏನು ಅಂತ ಆಮೇಲೆ ಹೇಳ್ತೇನೆ. ಚೆನ್ನಾಗಿದೆ, ಹೇಗಿದೆ ಟೇಸ್ಟು? ಸೂಪರ್. ಬಿಸಿ ಹೊಡಿತೈತೆ. ನೀವಾ ಸ್ಪಾನ್ಸರು? ಅವ್ರಿಗೊಂದು ಹಾಕೋ. ಪುಳಿಯೋಗರೆ ಇಲ್ಲಿ ಎಲ್ಲ ಡಿಫ್ರೆಂಟ್ ಅವ್ರೆ, ಇವರೇ ಡಿಫ್ರೆಂಟು. ಚೆನ್ನಾಗಿದೆ ತಿನ್ನೋಣ ಪೊಂಗಲು. ನಿಜ ಹೇಳ್ಬೇಕು ಅಂತಂದರೆ ಪುಳಿಯೋಗರೆ ಅಂಗಡಿ ನೋಡೋಕೆ ಚಿಕ್ಕದಾಗಿದ್ರು ಪುಳಿಯೋಗರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಪಾರ್ಸಲ್ ಕೂಡ ಗೊಜ್ಜು ಆಗಿರ್ಬೋದು, ಪುಳಿಯೋಗರೆ ಪೌಡ್ರ್ ಆಗಿರ್ಬೋದು, ಎಲ್ಲ ರೀತಿ ಬಾಕ್ಸ್ ಮಾಡಿ ಪ್ಯಾಕೆಟ್ ಮಾಡಿ ಮಡಗಿಬಿಟ್ಟಿದ್ದಾರೆ. ಒಂದು ಪ್ಯಾಕೆಟಿಲ್ಲ ಒಂದು ಬಾಕ್ಸ್ಗೆ 50 ರೂಪಾಯಿ ಅಂತೇನೋ ಹೇಳಿದ್ರು. ಅಂದರೆ ಎಲ್ಲ ಕಡೆ ಸೇಮೇ ಟೇಸ್ಟ್ ಇರುತ್ತೆ. ಬಟ್ ನಾವು ಇಲ್ಲಿಗೆ ಯಾಕೆ ಬಂತು ಅಂತಂದರೆ ಮೇಯ್ನಾಗಿ ಅಂಗಡಿ ಹೆಸ್ರಿಗೆ ಫಿದಾಗಿ ಬಂದಿದೆ. ಯಾಕಂತಂದರೆ ಅಂಗಡಿ ಹೆಸರು ನೋಡಿ, ಎಲ್ಲ ನೀನೇ, ಎಲ್ಲ ನಿಂದೇ ಪ್ರಾಡಕ್ಟ್ ಮೇಲ್ಕೋಟೆ. ನೇಮ್ ಚೆನ್ನಾಗಿದೆ ಅಂತ ಬಂದಿದ್ದಷ್ಟೇ. ಬಟ್ ನೀವು ಟೇಸ್ಟ್ಗೆ ಅಂತ ಹೋದರೆ ಟೇಸ್ಟ್ ಯಾವುದೇ ಅಂಗಡಿಲಿ ಹೋಗು ಟೇಸ್ಟ್ ಮಾಡಿದ್ರು ಪುಳಿಯೋಗರೆ ಸೇಮ್ ಟೇಸ್ಟೇ ಬರುತ್ತೆ. ಯಾವುದೇ ರೀತಿ ಬೇರೆ ಬೇರೆ ಟೇಸ್ಟ್ ಏನು ಬರಲ್ಲ. ಈಗ ಪುಳಿಯೋಗರೆ ತಿನ್ಕೊಂಡು ಈಗ ನೆಕ್ಸ್ಟ್ ಒಂದು ಅಕ್ಕ ತಂಗಿ ಕೊಳ ಅಂತೇನೋ ಇದೆ ಅಂತೆ. ನಮ್ಮ ಫ್ರೆಂಡು ಹೇಳ್ದ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಅಕ್ಕ ತಂಗಿ ಕೊಳ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಪ್ರವೀಣ್ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಸರ್? ಅಕ್ಕ ತಂಗಿ ಕೊಳ. ಕೊಳ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಅಕ್ಕ ಅಂದಂತೆ ಈ ಕೊಳ ಉಪ್ಪಿಬಿಟ್ಟು ನನಗೆ ಇದು ಬರ್ತದೆ, ಎಲ್ಲ ಖರ್ಚೆಲ್ಲ ಆಗೋಯ್ತು ಅಂದ್ಬಿಟ್ಟು ಇದಾಯಿತು. ಅಂದು ತಂಗಿ ನನಗೆ ಎಷ್ಟಾರ ಖರ್ಚಲ್ಲಿ ಅವ್ರಿಗೆ ಅರ್ಕ ಹೋಗ್ತಿದ್ವಿ ಮಾಡ್ಬೇಕು ಅಂತ ಮಾಡಿಸಿದ್ಲು. ಅದರಿಂದ ತಂಗಿ ಕೂಡ ತೀರ್ಥಕ್ಕೆ ಹೋಯ್ತು, ಅಕ್ಕನ ಕೂಡ ಕಾಲು ಕಟ್ಟಬೇಕು. ತೀರ್ಥಕ್ಕೆ ಅಂತಂದ್ರೆ ಅಲ್ಲಿಂದ ಅಭಿಷೇಕ ತೀರ್ಥಕ್ಕೆಲ್ಲ ಅದನ್ನ ತಗೊಳ್ಳೋದು. ಅಕ್ಕ ಯಾವುದು? ಇದು ಅಕ್ಕ, ಅದು ತಂಗಿ. ಬಟ್ ಇದು ಕಾಲುಗಿಲ್ಲ. ಬೇಡ ಸರ್. ಸರ್ ಚಪ್ಪಲಿ ಬಿಟ್ಬಿಡಿ, ಕಾಲು ಕೈ ತೊಳೆಯಂಗಿಲ್ಲ ಸರ್, ಕಾಲು ಕೈ ತೊಳೆಯಂಗಿಲ್ಲ. ಅಕ್ಕೆ ಮಾಡ್ಕೊಂಡು ಏನಂತ ಅಕ್ಕನೂ ತಂಗಿ ಒಂದು ನಮ್ಮ ಇದ್ರೆ ಕಾರ್ಯ ಮಾಡ್ತಾ ಇರೋದು ಸಕ್ಸಸ್ ಆದರೆ ನಿಮಗೆ ಕೊಳೆ ರೂಪದಲ್ಲಿ ಕಡಿಸ್ಕೊಡ್ತೀವಿ ಅಂತ. ಅದೇನಾಯಿತು, ಅದಕ್ಕೆ ಇಬ್ಬರಿಗೂ ಸಕ್ಸಸ್ ಆಯಿತು. ಇಬ್ಬರಿಗೂ ಸಕ್ಸಸ್ ಆದಾಗ ತಂಗಿನೂ ಅಕ್ಕನೂ ಇಬ್ಬರೂ ಕೊಳ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ತಂಗಿ ಅಕ್ಕ ಏನು ಮಾಡೋದು, ಕೊಳ ಕಟ್ತಾ ಇಷ್ಟು ಯಾವ ಅಕ್ಕ ಅವ್ರ ಅಕ್ಕ ನನ್ನ ಇದ್ಬದ್ದು ದುಡ್ಡೆಲ್ಲ ಖಾಲಿ ಆಗೋಯ್ತು, ಈ ಕೊಳ ಒಪ್ಕೊಂಡು ಈ ಕೊಳ ಒಪ್ಕೊಬಾರ್ದಾಯ್ತು ಅನ್ನೋ ಒಂದು ಮನಸ್ಸು ಅವ್ರಿಗೆ ಒಂದು ಇದು ಬಸ್ತು. ತಂಗಿಗೆ ಎಷ್ಟಾರಲ್ಲಿ ನಾವೊಂದು ಹರಕೆ ಒಪ್ಕೊಂಡಿನಿ ಅದು ಕ್ಲಿಯರ್ ಮಾಡ್ಬೇಕು ಅನ್ನೋದು ಬಸ್ತು. ಅದರಿಂದ ಆ ತಂಗಿದು ಶ್ರೇಷ್ಠ ಆಗ್ಬಿಟ್ಟು ಅದು ತೀರ್ಥಾಭಿಷೇಕಕ್ಕೆ ಹೋಗುತ್ತೆ. ಅಕ್ಕಂದು ಒಳಮನ್ಸು ಅಳುಮನ್ಸು ಅಂದ್ಬಿಟ್ಟು ಅವ್ರದ್ದು ಬಟ್ಟೆ ಗಿಟ ಒಗೆಯೋದು, ಕಾಲು ತೊಳೆಯೋದು, ಆ ರೀತಿ ಮಾಡ್ತಾರೆ. ಇದು ಅಕ್ಕ ತಂಗಿ ಕೊಳ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು, ಕೆಲವೊಬ್ರು ರಾಯದುರ್ಗ ಅಂತ ಕರೀತಾರೆ, ಕೆಲವೊಬ್ರು ರಾಯ್ ಗೋಪುರ ಅಂತ ಕರೀತಾರೆ. ಈ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇದು ಒಂದು ಶೂಟಿಂಗ್ ಸ್ಪಾಟು, ಸಿಕ್ಕಾಪಟ್ಟೆ ಶೂಟಿಂಗ್ ಕೂಡ ನಡೆದಿದೆ. ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ಅದೇ ಅದು ರಾಜ ಆದ್ರೆ ಸಿಂಹ ಅಂತ ಇಲ್ಲ, ನಿನ್ನ ಮಂತ್ರಿ ಆದ್ರೆ ನಾನು ರಾಜ ಅಂತ. ನೀನು ಜಾಗ ಮಾತ್ರ ಹೊರಟಿ. ಮಾತು ಕೊಟ್ಟು ಮರೆಯಬೇಡ, ಮನಸ್ಸು ಕೊಟ್ಟು ಗಮನಿಸಬೇಡ. ಚಂದ್ರ ಹೊಡೆದಿರೋದು. ಮಾಡಕ್ಕೆ ಕಚ್ಚಿ ತಿಸ್ಕೊಂಡು ಕಣಪ್ಪ. ಅದು ಆಂಜನೇಯ ತಿಸ್ಕೊಂಡಿದ್ದು. ಕುಮಾರಣ್ಣ. ಓ
ಇವಾಗ ನಾವು ಹೋಗ್ತಾ ಇರೋದು ಧನುಷ್ಕೋಟಿ. ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಬಂದಿದ್ರು ಅಂತ ಏನೋ ಕತೆ ಇದೆ, ಬಟ್ ನಮಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಪ್ಲೇಸ್ ನೋಡ್ಬೇಕಲ್ವಾ, ಅದಕ್ಕೆ ಹೋಗ್ತಾ ಇದ್ದೀವಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಹಾಗೆ ಪ್ಲೇಸ್ನ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಿ. ಕಲ್ಯಾಣಿಯಿಂದ ಸೀತೆ ಹೊರಗಡೆ ಆದಾಗ ಅವ್ರಿಗೆ ನೀರಿಲ್ಲದ ಟೈಮಲ್ಲಿ ಇಲ್ಲಿಗೆ ಕಲ್ಯಾಣಿಯಿಂದ ಬಾಣ ಹೊಡೆದಿರೋದು ಅಂತ ಇದೊಂದು ಇದು ಎನಿ ಟೈಮ್ ಯಾವಾಗ ನೀರು ಇಷ್ಟೇ ನೀರು ಜಾಸ್ತಿ ಕಡಿಮೆನೂ ಆಗಲ್ಲ, ಇದು ಆಗಲ್ಲ. ಎಲ್ಲಿಂದ ಯಾರು ಹುಟ್ಕೋತಾವ ಬಡ್ ಅಲ್ಲಿ ಹೋಗಿ ಹೆಂಗೆ ಬರ್ತಿದ್ದೆ ನಾವು ಬಂದ್ ಬರೀತವೆ ಇದು ನಿಮ್ಮಂತ ಬೇಕಲ್ಲ. ಅಲ್ಲೂ ಬರ್ದಲ್ಲ ಎಂತ ವಿಚಿತ್ರ ಪ್ರಾಣಿ ನೀಂತ ಕಿತ್ತದ ಸಂಘ ಕೆಳಗೆ ಬಾ ಕಲ್ಯಾಣಿಲಿ ಇಟ್ಕೊಳ್ಳೋದು ಅಲ್ಲಿ ಹಿಡ್ಕೊತೀವಿ ನಾಳೆ ನೀರು ಕೆರೆಲ್ಲೇ ಬತ್ತೋಯ್ತವ, ಕೆರೆಗಳಲ್ಲೇ ದೊಡ್ಡ ದೊಡ್ಡ ಕೆರೆಗಳೆಲ್ಲ ಆಮೇಲೆ ಬಂಡೆಕಲ್ ಮೇಲೆ ನಿಂತಿರೋದು ಇದು. ನಮಸ್ಕಾರ ಮಾಡ್ಕೋರು. ಫೋಟೋ ಹೊಡಿ ಬರಲ್ಲ ಮಸ್ತ್ ಬಂದ್ಮೇಲೆ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕ. ಓ, ರಾಮ ಸೀತೆ ಹನುಮ ಲಕ್ಷ್ಮಣ ಎಲ್ಲ ಇಲ್ಲೇ ಅವರು. ಕೆಳಗಡೆ ಕಲ್ಯಾಣಿಯಿಂದ ಹಿಡಿದು ಧನುಷ್ಕೋಟಿವರೆಗೆ ಯಾವ್ಯಾವ ಪ್ಲೇಸ್ ಎಲ್ಲ ಬರುತ್ತೆ ಅದೆಲ್ಲ ನೋಡ್ಕೊಂಡಾಯ್ತು. ಈಗ ಬೆಟ್ಟದ ಮೇಲಿರೋ ಶ್ರೀ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೆ. ಆ್ಯಕ್ಚುಲಿ ಬೆಳಗ್ಗೆನೇ ಅಲ್ಲಿ ಯಾರೋ ಕೇಳಿದ್ಕೆ ಬೆಳಗ್ಗೆ ಇನ್ನೂ ಓಪನ್ ಆಗಿಲ್ಲ, ಇನ್ನೂ ಓಪನ್ ಆಗೋದು ಲೇಟು ಅಂತಂದರು. ಅದಕ್ಕೋಸ್ಕರ ಅದು ಆ ಪ್ಲೇಸ್ ಎಲ್ಲ ಕವರ್ ಮಾಡಿ ಈಗ ಶ್ರೀ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಆದರೂ. ಆ್ಯಕ್ಚುಲಿ ಬರೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಈ ದೇವಸ್ಥಾನ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ. ಓಪನ್ ಆಗೋದು ಇನ್ನೂ 2 ಗಂಟೆ ಬೇಕಾಗುತ್ತೆ ಅಂತಂದರು. ನಮಗೆ ಹೊರಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಈಗ ರಿಟರ್ನ್ ಆಗಿ ಹೊರಗಡೆ ವ್ಯೂಸ್ ನೋಡೋಕ್ಕೆ ಬಂದಿದ್ದೀವಿ. ಹುಲಿ ಸಿಂಹ ಮಾಡು ಬೇಡ ಬೇಡ, ನೀವು ಹುಲಿನೂ ಮಾಡಬೇಡ ಸಿಂಹನೂ ಮಾಡಬೇಡ ಬಾ. ಫೈನಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮೇಲ್ಕೋಟೆಗೆ ಟೈಮ್ ಸ್ಪೆಂಡ್ ಮಾಡಾಯಿತು. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹುಡುಗರೆಲ್ಲ ಎಡಮೂರಿ ಇಲ್ಲ ಬಲಮೂರಿಗೆ ಹೋಗಬೇಕು, ಸ್ವಲ್ಪ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ನಾವು ಎಡಮೂರಿ ಹೋಗ್ತಾ ಇದ್ದೀವಿ. ಇದು ಬಲಮುರಿನ ಎಡಮುರಿನ? ಯಾವಾಗ? ಹಾಂ, ಕರ್ಕೋಗವನ್ನ ನಾಟಿಲ್ ಹೋಗ್ರು. ಬಂದಿನಲ್ಲ ನೀವು ಹೋಗಪ್ಪ.
ಫೈನಲಿ ನಮ್ಮ ಹುಡುಗರು ಆತುರದಿಂದ ನೀರಿಗೆ ಬೀಳಬೇಕು ಅಂತಂತಿದ್ರು. ಫಸ್ಟು ಹೋಗಿ ನೀರಿಗೆ ಬಿದ್ದುಬಿಟ್ಟವ್ರೆ. ಯಾವ ರೀತಿ ನೀರಲ್ಲಿ ಆಟ ಆಡ್ತವ್ರೆ ಅದ್ರ ಫುಲ್ ವೀಡಿಯೋನ ಕ್ಲೀನಾಗಿ ತೋರಿಸ್ತೀನಿ ಬನ್ನಿ. 2 3 ಅರ್ಧ ನೀರು ಬತ್ತಾ ನೀರೆಲ್ಲ ಖಾಲಿ ಆಗೋದಲ್ಲ. ಅರ್ಧ ನೀರು ಖಾಲಿ ಆಗೋಯ್ತು. ಬೇಗ ಜಲ್ದಿ. ಪ್ರವೀಣ ನಾವು ಬರಲ್ಲ ಯಾಕೆ ಅಲ್ಲಿ ಕಿರ್ತಿರಲ್ಲ. ಸ್ಟಾರ್ಟ್. ಹೆಂಗಾಯ್ತಾ? ಮರಿಕಾಯಿಲ್ಲ ಸುಮ್ಮನೆ. ಮರಿಕಳೆ ಪಾಪ ಇಲ್ಲಿ ಸ್ವಲ್ಪ ತೋಯ್ತಾ ನೀರೀಗ. ಬಲ್ಕ ಜಾಲಿ ಜಾಲಿ ಜಾಲಿ. ಬಿಟ್ಟು